ಬಿಟ್ಕಾಯಿನ್ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯದ ಬೇಟೆ ಇದು. ನಿನ್ನೆ ಬೆಳಿಗ್ಗೆ ಕಾಂಗ್ರೆಸ್ ಶಾಸಕ ಎನ್.ಎ. ಹ್ಯಾರಿಸ್ ಹಾಗೂ ಪುತ್ರ ನಲಪಾಡ್ಗೆ ಇಡೀ ಶಾಕ್ ಅನ್ನ ಕೊಡ್ತು. 21 ಗಂಟೆ ಶಾಂತಿನಗರದಲ್ಲಿರುವ ಹ್ಯಾರಿಸ್ ನಿವಾಸ ಏನಿದೆ ಆ ನಿವಾಸಕ್ಕೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. 21 ಗಂಟೆಗಳು ಇಡಿ ಅಧಿಕಾರಿಗಳು ಹ್ಯಾರಿಸ್ ಮನೆಯಲ್ಲಿ ಇದ್ರು. ಸಂಪೂರ್ಣ ಮನೆಯನ್ನ ಜಾಲಾಡಿದ್ರು. 14 ಇಡಿ ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ ನಡೆಯಿತು. ಈ ಸಂದರ್ಭದಲ್ಲಿ ಹಾರ್ಡ್ ಡಿಸ್ಕ್, ವಿದೇಶಿ ವ್ಯವಹಾರದ ಬ್ಯಾಂಕ್ ದಾಖಲೆಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ನಾವು ಯಾವಾಗ ವಿಚಾರಣೆಗೆ ಕರಿತೀವಿ ಆಗ ಬರಬೇಕು ಅಂತ ಅಧಿಕಾರಿಗಳು ಸೂಚನೆಯನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ನಿನ್ನೆ ಬೆಳಿಗ್ಗೆ ಇಷ್ಟೊತ್ತಿಗೆ ಹ್ಯಾರಿಸ್ ಹಾಗೂ ನಲ್ಪಾಡ್ಗೆ ಇಡಿ ಶಾಕ್ ಅನ್ನ ಕೊಡ್ತು, ರೇಡನ್ನ ಮಾಡ್ತು. 21 ಗಂಟೆಗಳ ಕಾಲ ನಡೆದಂತಹ ಈ ರೇಡ್ ಏನೆಲ್ಲ ದಾಖಲೆಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ, ಏನ್ ಸೂಚನೆಯನ್ನ ಕೊಟ್ಟು ಹೋಗಿದ್ದಾರೆ, ಡೀಟೇಲ್ಸ್ ಕೊಡೋದಾದ್ರೆ ಯಾವ ಹಿನ್ನೆಲೆಯಲ್ಲಿ ಈ ದಾಳಿ ನಡೀತು? ವೀಣಾ, ಏನಂತಂದ್ರೆ ನಿನ್ನೆ ಬೆಳಿಗ್ಗೆ 6:30ಕ್ಕೆ ಇಡಿ ಅಧಿಕಾರಿಗಳು ಸುಮಾರು 17 ಕಡೆಗಳಲ್ಲಿ ಅಂದ್ರೆ ಶಾಸಕ ಎನ್.ಎ. ಹ್ಯಾರಿಸ್ ಸಂಬಂಧಪಟ್ಟ 17 ಕಡೆ ಕಚೇರಿ ಮತ್ತೆ ಮನೆ ನಿವಾಸದ ಮೇಲೆ ದಾಳಿಯನ್ನು ನಡೆಸಿದ್ರು. ಮತ್ತೆ ಪ್ರಮುಖವಾಗಿ ಬಿಟ್ಕಾಯಿನ್ ಹಗರಣದ ಪ್ರಮುಖವಾಗಿ ಲಿಂಕ್ ಏನಿತ್ತು ಹ್ಯಾರಿಸ್ ಮತ್ತೆ ನಲ್ಪಾಡ್ಗೆ ಶ್ರೀಕಿ ನಿವಾಸದ ಮೇಲೂ ಕೂಡ ಏನು ಈ ಒಂದು ದಾಳಿಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಸಾಕಷ್ಟು ದಾಖಲೆಗಳನ್ನ ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು. ಸತತವಾಗಿ 21 ಗಂಟೆಗಳ ಕಾಲ ನಿನ್ನೆ ಬೆಳಿಗ್ಗೆ 6:30ಯಿಂದ ಸತತವಾಗಿ ಮಧ್ಯರಾತ್ರಿ 3:30 ತನಕ ಕೂಡ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲಿಸಿ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಕೆಲವೊಂದು ಡಿಜಿಟಲ್ ದಾಖಲೆಗಳು ಜೊತೆಗೆ ವಿದೇಶಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೂಡ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಕೆಲವೊಂದು ಪ್ರಮುಖವಾಗಿ ವಿಚಾರಣೆ ಮಾಡುವ ದಾಖಲೆಗಳನ್ನ ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ ಸ್ವತಃ ಹ್ಯಾರಿಸ್ ಮತ್ತೆ ನಲ್ಪಾಡ್ ಅವರನ್ನ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸಿರುವಂತದ್ದು. ಯಾಕೆಂತಂದ್ರೆ ಈ ಒಂದು ದಾಖಲೆಗಳು ಮತ್ತೆ ಏನು ಹಿಂದೆ ಬಿಟ್ಕಾಯಿನ್ ಹಗರಣದಲ್ಲಿ ಹೆಸರು ಆರೋಪ ಕೇಳಿ ಬಂದಿತ್ತು, ಜೊತೆಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಶ್ರೀಕಿಗೂ ಮತ್ತೆ ನಲ್ಪಾಡ್ಗೂ ಇದ್ದಂತಹ ಲಿಂಕ್ ಸಂಬಂಧಪಟ್ಟಂತೆ ಇದರ ಬಗ್ಗೆ ಕೂಡ ಸಮಗ್ರವಾಗಿ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಹೀಗಾಗಿ ಸತತ 21 ಗಂಟೆಗಳ ಕಾಲ ಏನು ಶೋಧ ಕಾರ್ಯನ ನಡೆಸಿ ಹಲವು ದಾಖಲೆಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಜೊತೆಗೆ ಡಿಜಿಟಲ್ ರೂಪದಲ್ಲಿ ಮತ್ತೆ ಹಾರ್ಡ್ ಡಿಸ್ಕ್ ಅನ್ನ ಕೂಡ ಅಧಿಕಾರಿಗಳು ತೆಗೆದುಕೊಂಡು ಹೋಗಿರುವಂತದ್ದು. ಒಟ್ಟು 17 ಕಡೆಗಳಲ್ಲಿ ಏನು ಇಡಿ ಅಧಿಕಾರಿಗಳು ನಿನ್ನೆಯನ್ನ ದಾಳಿಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳನ್ನ ಕಲೆ ಹಾಕಿರುವಂತದ್ದು. ಹೀಗಾಗಿ ವಿಚಾರಣೆಗೆ ಮುಂದಿನ ದಿನಗಳಲ್ಲಿ ವಿಚಾರಣೆ ಕರೆದಂತ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಎನ್.ಎ. ಹ್ಯಾರಿಸ್ ಮತ್ತೆ ನಲ್ಪಾಡ್ಗೆ ಕೊಟ್ಟೋಗಿರುವಂತದ್ದು. ಹೀಗಾಗಿ ಪ್ರಮುಖವಾಗಿ ಈ ಒಂದು ಬಿಟ್ಕಾಯಿನ್ ಹಗರಣದಲ್ಲಿ ಏನ್ ಕೇಳಿ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ದಾಳಿ ನಡೆಸಿರುವಂತದ್ದು. ಇದ್ರ ಜೊತೆ ಏನು ಸಿ.ಜೆ. ರಾಯ್ ಏನು ಜೊತೆ ಸಂಬಂಧ ಇತ್ತು, ಇದ್ರ ಬಗ್ಗೆ ಕೂಡ ಕೆಲವೊಂದು ತನಿಖೆ ಕೂಡ ಅಧಿಕಾರಿಗಳು ಮಾಡಿರುವಂತದ್ದು. ವೀಣಾ, ಥ್ಯಾಂಕ್ ಯು ನಂದೀಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.